ಶಾಸ್ತ್ರಕಾರರು ಒಂದೊಂದು ವಿಚಾರಕ್ಕೂ ಒಂದೊಂದನ್ನು ಅವರು ಹೇಳಿರ್ತಾರೆ, ತುಂಬ ಪ್ರೆಸಿಷನ್. ಈಗ ಉದಾಹರಣೆಗೆ ನಿಷೇಕ, ಗರ್ಭಧಾನ, ಇದರಲ್ಲೆಲ್ಲೂ ಶಾಸ್ತ್ರಕಾರರು ಪುಷ್ಕರಾಂಶವನ್ನು ಹೇಳ್ತಾರೆ. ಅಂದರೆ ಫಲ ಬರಲೇಬೇಕಲ್ವ, ಫಲ ಬರದೇ ಆಗೋದಿಲ್ಲ, ಫಲ ಬರಲೇಬೇಕು. ಅದಕ್ಕೆ ಪುಷ್ಕರಾಂಶದಲ್ಲಿ ನೀವು ನಿಷೇಕವನ್ನು ಅಥವಾ ಗರ್ಭಧಾನವನ್ನು ಮಾಡಿಸಿ ಅಂತ ಹೇಳ್ತಾರೆ. ಮತ್ತು ಆಲ್ಮೋಸ್ಟ್ ಆಲ್ ಈ ಶ್ರೀಮಂತಕ್ಕೆಲ್ಲ ಅವರು ಒಂದು ಮುಹೂರ್ತವನ್ನು ಹೇಳ್ತಾರೆ. ಮದುವೆಗೆ ಲಗ್ನವನ್ನು ಹೇಳ್ತಾರೆ. ಯಾಕೆ ಲಗ್ನ ಹೇಳಿದ್ರೆ ಹೇಳಿ, ಪ್ರೋಸೆಸ್ ಜಾಸ್ತಿ ಇರುತ್ತಲ್ವ ಅಲ್ಲಿ. ಮದುವೆ ಮಾಡಬೇಕಾದ್ರೆ ಅಲ್ಲಿ ಪ್ರೋಸೆಸ್ ಜಾಸ್ತಿ ಇರುತ್ತೆ ನೋಡಿ, 2 hours ಬೇಕೇ ಬೇಕಲ್ಲಿ. ಈಗ ನೀವು ಮದುವೆ ಮಾಡಬೇಕಾದ್ರೂ ಅಷ್ಟೇ, ಮದುವೆ ಮಾಡಬೇಕಾದ್ರೆ ಒಂದು ಲಗ್ನದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಅಂದರೆ 2 ಗಂಟೆ ಸ್ಟಾರ್ಟ್ ಆಗಿ ಅದನ್ನು ಒಂದು ಮುಹೂರ್ತದಲ್ಲಿ ಒಂದು ನವಾಂಶದಲ್ಲಿ ಮುಗಿಸ್ಬೇಕಾಗತ್ತೆ. ನವಾಂಶ ಅಂದರೆ 9 ನಿಮಿಷ, ಮುಹೂರ್ತ ಹಾಗೂ ಲಗ್ನ. ಇಲ್ಲಿ ಲಗ್ನ ಕಟ್ಟುವ ಸಂದರ್ಭದಲ್ಲಿ ಪುರೋಹಿತರು ಬರ್ಕೊಟ್ಟಿರ್ತಾರೆ, ಅಥವಾ ಸ್ವಲ್ಪ ಜ್ಞಾನ ಇದ್ದವರು. ನಿಮಗೆ ತುಂಬ ಜನಕ್ಕೆ ಜಿಪುಣತನ ಜಾಸ್ತಿ, ಹಾಗಾಗಿ ಸ್ವಲ್ಪ ಜಿಪುಣತನ ಬಿಡಿ. ಧರ್ಮ ಕಾರ್ಯಗಳಿಗೆ, ಧರ್ಮಕರ್ತೃಗಳಿಗೆಲ್ಲ ಜಿಪುಣತನ ಮಾಡೋಕ್ಕೆ ಹೋದರೆ ಸಮಸ್ಯೆ ಬಂದಾಗ ಕಷ್ಟ ಆಗುತ್ತೆ, ಫೇಸ್ ಮಾಡೋಕ್ಕಾಗಲ್ಲ. ನೋಡಿ, ಈಗ 2 ಗಂಟೆ ಒಂದು ಮದುವೆ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ 2 ಗಂಟೆ ಟೈಮಲ್ಲಿ ಏನೆಲ್ಲ ಮಾಡಬೇಕಾಗತ್ತೆ, ನೆಕ್ಸ್ಟು ಮುಹೂರ್ತದಲ್ಲಿ ಏನು ಮಾಡಬೇಕು, ಮತ್ತು ನವಾಂಶದಲ್ಲಿ ಏನು ಮಾಡಬೇಕು, ಪುಷ್ಕರಾಂಶದಲ್ಲಿ ಏನು ಮಾಡಬೇಕು. ಈಗ ನವಾಂಶದಲ್ಲಿ ಏನು ಮಾಡಬೇಕು ಅಂದರೆ ಸಪ್ತಪದಿ ತುಳಿಬೇಕು. ಸಪ್ತಪದಿ ತುಳಿಯೋದಿರುತ್ತೆ. ಸಪ್ತಪದಿ ತುಳಿಯೋದನ್ನು ಯಾವ ನವಾಂಶದಲ್ಲಿ ತುಳಿಬೇಕು, ಪುಷ್ಕರಾಂಶದಲ್ಲಿ ಆಲ್ಮೋಸ್ಟ್ ಆಲ್ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಶಾಸ್ತ್ರಕಾರರು ಸ್ಪಷ್ಟವಾಗಿ ಬರ್ಕೊಟ್ಟಿದ್ದಾರೆ. ಈಗ ಲಗ್ನ ಅಂದರೆ 2 ಗಂಟೆ ಅವಧಿಯಲ್ಲಿ ನೀವು ಮದುವೆನ ಮುಗಿಸ್ಬೇಕಾಗತ್ತೆ. ಮದುವೆ ಧಾರ್ಮಿಕ ಆಚರಣೆಗಳನ್ನೆಲ್ಲ ಏನು ಬರುತ್ತೆ, ಮಾಂಗಲ್ಯ ಧಾರಣೆ ಇರ್ಬೋದು ಅಥವಾ ಇನ್ನೊಂದು ಅದೆಲ್ಲವನ್ನು 2 ಗಂಟೆಯಲ್ಲಿ ಮುಗಿಸ್ಬೇಕಾಗತ್ತೆ. ಸೊ ಈ ರೀತಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಕೆಲಸಕ್ಕೆ, ಕಾರ್ಯಕ್ಕೆ ಅನುಗುಣವಾಗಿ ಅವರು ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸಂಸ್ಕಾರಗಳಿಗೆ ಅಂದರೆ ಈಗ ಷೋಡಶ ಸಂಸ್ಕಾರಗಳು ಬರುತ್ತೆ. ಷೋಡಶ ಸಂಸ್ಕಾರಗಳಿಗೆ ಒಂದು ಮುಹೂರ್ತದ ವಿಚಾರಗಳು ಬೇರೆ ಆದರೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅಪರ ಸಂಸ್ಕಾರಗಳು. ಅಂದರೆ ಈ ಯಾರೆಲ್ಲ ಸತ್ತೋಗಿರ್ತಾರೆ ಅದಕ್ಕೂ ಮುಹೂರ್ತ ಉಂಟು. ಈಗ ಏನು ಸತ್ತೋಗಿ ಕಾರ್ಯಗಳನ್ನ ಮಾಡ್ತಾರೆ ಅದಕ್ಕೂ ಮುಹೂರ್ತ ಉಂಟು. ಅದಾದಮೇಲೆ ಅದಕ್ಕೂ ಕೂಡ ಅಶೌಚ ನಿರ್ಣಯ ಅಂತ ಬರುತ್ತೆ. ಹಾಗಾಗಿ ಆ ಅಶೌಚ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಾವು ಪಂಚಾಂಗವನ್ನು ಉಪಯೋಗಿಸ್ತೀವಿ, ಮತ್ತು ಅಲ್ಲೂ ಮುಹೂರ್ತಗಳು ಬರುತ್ತೆ. ಹೀಗೆ ಈ ಮುಹೂರ್ತ ಅನ್ನೋದೇನೆಂದರೆ, ನೀವು ಯಾವ ರೀತಿ ತಗೊಳ್ಳಿ ಅಂದರೆ, ಇಟ್ಸ್ ಎ ಟೈಮ್ ಸೆನ್ಸ್. ಅದೊಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ತಗೊಳ್ಳಿ. ಮುಹೂರ್ತ ಅಂದರೆ ನೀವು ಯಾವುದೋ ಒಂದು ಕೆಲಸ ಅಲ್ಲ, ಅದು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ನಿಮ್ಮ ಮೈಂಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಯಾವುದೋ ಮದುವೆಗೆ, ತಿಥಿಗೆ, ನಾಮಕರಣಕ್ಕಲ್ಲ, ನಿಮ್ಮ ಮೈಂಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಮುಹೂರ್ತ ಅಂದರೆ ಅದು ನಿಮಗೆ ಯಾವ ಸಮಯದಲ್ಲಿ ನೀನು ಪ್ಲ್ಯಾನ್ ಮಾಡಬೇಕು. ಇಟ್ಸ್ ಎ ಹೌ ಟು ಪ್ಲ್ಯಾನ್ ಮಾಡೋದು ಯಾವಾಗ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಪ್ಲ್ಯಾನಿಂಗ್ ಬಗ್ಗೆ ಮಾತಾಡುತ್ತೆ, ಪ್ರಿಪ್ರೇಷನ್ ಬಗ್ಗೆ ಮಾತಾಡುತ್ತೆ. ಹಾಗೂ ನೀವೇನು ಪ್ಲ್ಯಾನ್ ಮಾಡಿದ್ದೆ, ಪ್ರಿಪೇರ್ ಆಗಿದ್ದೆ, ಅದನ್ನು ಯಾವ ಸಮಯದಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಹೇಳ್ಕೊಡುತ್ತೆ. ಅಂದರೆ ಇಡೀ ಭೂಮಂಡಲದಲ್ಲಿ ನಿರ್ದಿಷ್ಟವಾದ ಸಮಯ ಇದೆ. ಆ ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಿದಾಗ ನೀವೇನು ಕೆಲಸ ಕಾರ್ಯಗಳು ಮಾಡಿದ್ರಿ, ಎಕ್ಸಿಕ್ಯೂಷನ್ ಮಾಡಿದ್ರಿ, ಅದಕ್ಕೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂದರೆ ರಿಸಲ್ಟ್ ಬರಲ್ಲ. ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನೀವು ಮುಹೂರ್ತವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ರೆಗ್ಯುಲರಾಗಿ ಅದ್ರ ಬೆನಿಫಿಟ್ ತೊಗೋಬೇಕು. ನಂತರ ನೀವು ವಿಶೇಷವಾದ ಕಾರ್ಯಗಳಲ್ಲಿ ಅದನ್ನು ಉಪಯೋಗಿಸ್ಬೋದು. ಇದು ಮೊದಲು ನೀವು ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಮೇಲೆ ವಿಶೇಷವಾದ ಕಾರ್ಯಗಳಲ್ಲಿ ನೀವು ಅಳವಡಿಸಿ ಉಪಯೋಗಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಈಗೇನು ತಪ್ಪು ಕಲ್ಪನೆಗಳಿದೆ, ಬರೀ ವಿಶೇಷವಾದ ಕಾರ್ಯಗಳಿಗೆ ಮಾತ್ರ ಮುಹೂರ್ತ, ಉಳಿದಿದ್ದ ಸಮಯದಲ್ಲಿ ಅಗತ್ಯ ಇಲ್ಲ ಅನ್ನೋದಿದೆಯಲ್ಲ, ಇದು ಮೂರ್ಖತನ, ಇದು ದಡ್ತನ ಇದು. ಓಕೆ, ಹಾಗಾಗಿ ನೀವೆಲ್ಲರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್, ನೀವು ಮುಹೂರ್ತ ಕಲಿಯಕ್ಕೆ ಬಂದಿದ್ದೀರಿ ಅಂದರೆ ನೀವು ಬಂದಿರೋ ಉದ್ದೇಶ ಮೈಂಡ್ ಮ್ಯಾನೇಜ್ಮೆಂಟ್, ನೀವು ಬಂದಿರೋ ಉದ್ದೇಶ ಟೈಮ್ ಮ್ಯಾನೇಜ್ಮೆಂಟ್, ಇದಕ್ಕೆ ಬಂದಿದ್ದೀರಿ ಅನ್ನೋದನ್ನ ಅರ್ಥಕೊಳ್ಳಿ. ನೀವು ನಿಮ್ಮ ಮನಸ್ಸಿಗೆ ಅನುಗುಣವಾಗಿ, ಮನಸ್ಸಿಗೆ ಇಷ್ಟ ಬಂದಂಗೆ ನಾನು ಬದುಕಲ್ಲ ಅಂತ ಪ್ರಮಾಣ ಮಾಡಬೇಕು. ಇಲ್ಲ, ನಾನು ನನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡೋಕ್ಕೆ ಹೋಗಲ್ಲ. ಪ್ರಕೃತಿಯಲ್ಲಿ ಯಾವ ರೀತಿ ಒಳ್ಳೆಯ ಸಮಯ ಇದೆ, ಆ ಒಳ್ಳೆಯ ಸಮಯದಲ್ಲಿ
ನಾನೆಲ್ಲ ಒಳ್ಳೆ ಕೆಲಸನ ಮಾಡ್ತೀನಿ, ಕೆಟ್ಟ ಸಮಯದಲ್ಲಿ ಸುಮ್ಮನೆ ಇರ್ತೀನಿ ಅಂತ ಪ್ರಮಾಣ ಮಾಡಬೇಕು. ನನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡಲ್ಲ. ನೀವು ಮುಹೂರ್ತಕ್ಕೆ ಲೈಕ್ ಬಂದಿದ್ದೀರಿ ಅಂದರೆ ಮೇಯ್ನ್ ಅದೇ, ನನ್ನ ಮನಸ್ಸಿಗೆ ಇಷ್ಟ ಬಂದಂಗೆ ಮಾಡಲ್ಲ. ಪ್ರಕೃತಿ ಯಾವುದು ಒಳ್ಳೆ ಸಮಯ ಹೇಳುತ್ತೆ, ಒಳ್ಳೆಯ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ, ಕೆಟ್ಟ ಸಮಯದಲ್ಲಿ ಸುಮ್ಮನೆ ಇರ್ತೀನಿ ಅಂತ ಪ್ರಮಾಣ ಮಾಡಬೇಕು. ಹಾಗೂ ಆ ಪ್ರಮಾಣಕ್ಕೆ ಅನುಗುಣವಾಗಿ ನೀವು ಬದುಕಬೇಕಾಗತ್ತೆ.